ಇದೆಲ್ಲದರ ನಡುವೆ ಈಗ ಪೊಲೀಸರ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ಮೂಡೋ ರೀತಿಯಲ್ಲಿ ಘಟನೆಗಳು ನಡೀತಾ ಇವೆ. ಅದೇನಂತ ಹೇಳಿದ್ರೆ, ಕೊಲೆ ಆರೋಪಿಗಳಿಗೆ ಈಗ ಪೊಲೀಸರು ಏನು ರಾಜ್ಯಾತಿಥ್ಯವನ್ನ ನೀಡ್ತಾ ಇದ್ದಾರಾ? ಈ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲೇಬೇಕು. ಯಾಕಂದ್ರೆ ಇಡೀ ಪೊಲೀಸ್ ಠಾಣೆಗೆ ಶಾಮಿಯಾನದ ಪರದೆಯನ್ನ ಹಾಕೊಂಡು ಸೈಡ್ ವಾಲ್ ಅನ್ನ ಕಟ್ಕೊಂಡಿರುವಂಥದ್ದು ಒಂದು ಕಡೆ. ನೋಡಿ, ಈ ದೃಶ್ಯದಲ್ಲಿ ತಾವೇನು ನೋಡ್ತಾ ಇದ್ರಿ, ಪೊಲೀಸ್ ಸಿಬ್ಬಂದಿಯೊಬ್ಬರು ತಮ್ಮ ಮೊಬೈಲ್ ಅನ್ನ ಆರೋಪಿಗೆ ಕೊಟ್ಟಿರುವಂಥ ದೃಶ್ಯ ನೋಡಿ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಮೊಬೈಲ್ ಫೋನನ್ನು ಆರೋಪಿಗೆ ಕೊಟ್ಟಿದ್ದಾರೆ ಮಾತಾಡು ಅಂತ ಹೇಳಿ. ಇದು ಮಾಡ್ತಾ ಇರುವಂಥದ್ದು ಸರಿನಾ? ಈ ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೂಡ ಈಗ ಕೇಳ್ತಾರೆ. ಯಾಕಂದರೆ ಅವರು ಪ್ರಭಾವಿಗಳು ಅಥವಾ ದುಡ್ಡಿರೋರು ಅಂಥೇಳಿ ನೀವು ಅವರಿಗೆ ಮಣಿದಿದ್ದೀರಾ. ಹಾಗಾದರೆ ಅವ್ರು ಕೇಳ್ದಂಗೆ ಅವರಿಗೆ ಸಿಗರೇಟ್ ಬೇಕು ಅಂದರೆ ಸಿಗರೇಟ್ ಕೊಡ್ತೀರಿ, ಅವ್ರಿಗೆ ಮೊಬೈಲಲ್ಲಿ ಮಾತಾಡಬೇಕು ಅಂದರೆ ಮೊಬೈಲ್ ತೆಗೆದು ಕೊಡ್ತೀರಿ. ಇದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಈಗ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡಿ, ಅಲ್ಲಿ ಶಾಮಿಯಾನವನ್ನು ಹಾಕ್ತಾ ಇರುವಂಥದ್ದು ಏನು ನಡೀತಾ ಇದೆ ಹಾಗಾದರೆ ಒಳಗಡೆ? ಯಾಕೆ ಶಾಮಿಯಾನದ ಅವಶ್ಯಕತೆ ಏನಿತ್ತು? ಇದ್ರ ಬಗ್ಗೆ ಪರಮೇಶ್ವರವ್ರನ್ನ ಕೇಳಿದ್ರೆ ಗಪ್ಚುಪ್ಪಾಗಿರ್ತಾರೆ, ಯಾವುದೇ ರೀತಿ ರಿಯಾಕ್ಷನ್ಸ್ ಕೊಡೋದಿಲ್ಲ. ಯಾಕೆ ಅಂದರೆ ಸ್ಟೇಷನ್ ಒಳಗಡೆ ಏನೇ ನಡೆದ್ರೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನುವಂಥದ್ದು ನಿಮ್ಮ ಉದ್ದೇಶ. ಇದಕ್ಕೆ ಏನು ಕಾರಣ ಅನ್ನೋದಾದರೂ ಸ್ಪಷ್ಟಪಡಿಸಿ. ಸೆಕ್ಯೂರಿಟಿ ರೀಸನ್ಸಾ? ಸೆಕ್ಯೂರಿಟಿ ರೀಸನ್ಸ್ ಅಂದರೆ ಏನು? ಯಾರಾದರೂ ನುಗ್ಬಿಡ್ತಾರೆ ಸ್ಟೇಷನ್ಗೆ ಅಂತನಾ? ಹಾಗಿದ್ರೆ ಹೆಚ್ಚಿನ ಫೋರ್ಸ್ನ ಡೆಪ್ಲಾಯ್ ಮಾಡ್ಬೋದಲ್ಲ. ದರ್ಶನ್ ಅಂತ ಒಬ್ಬ ಸೆಲೆಬ್ರಿಟಿ, ತುಂಬ ದೊಡ್ಡ ವ್ಯಕ್ತಿನ, ಇದನ್ನು ಹ್ಯಾಂಡ್ಲೇ ಮಾಡೋದಕ್ಕಾಗ್ತಾ ಇಲ್ಲ ನಮಗೆ ಅನ್ನುವಂಥದ್ದು ಪೊಲೀಸರ ಫೇಲ್ಯೂರಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಘಟನಾವಳಿಗಳಿಂದ ಈಗ ಪೊಲೀಸರ ಮೇಲೆ ಒಂದಷ್ಟು ಅನುಮಾನಗಳಂತೂ ಮೂಡ್ತಾ ಇವೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರಿಗೆ ಈಗ ಚಿತ್ರದುರ್ಗದತ್ತ ಪೊಲೀಸರು ಹೊರಟಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ 2 ಜಾಗದಲ್ಲಿ ಹೋಗಿ ಸ್ಥಳ ಮಹಜರನ್ನ ಮಾಡಿದ್ರು ಪೊಲೀಸರು. ಈಗ ಚಿತ್ರದುರ್ಗಕ್ಕೂ ಕೂಡ ಹೊರಟಿದ್ದಾರೆ. ಆರೋಪಿ ರಾಘವೇಂದ್ರನನ್ನ ಕರ್ಕೊಂಡು ಹೊರಟಿರುವಂತಹ ಖಾಕಿ ಟೀಮ್. ಯಾಕಂದ್ರೆ ಈತನೇ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದು ಅಂತ ಹೇಳಿ ಇನೋವಾ ಕಾರ್ನಲ್ಲಿ ಈಗ ಪೊಲೀಸರು ಹೊರಟಿದ್ದಾರೆ. ಸ್ಥಳ ಮಹಜರಿಗೆ ಚಿತ್ರದುರ್ಗಕ್ಕೆ ಖಾಕಿ ಟೀಮ್ ಹೊರಟಿದೆ. ಕೇಸ್ನಲ್ಲಿ ಚಿತ್ರದುರ್ಗದ 5 ಆರೋಪಿಗಳು ಭಾಗಿಯಾಗಿರುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಇದರಲ್ಲಿ ರಾಘವೇಂದ್ರ, ಜಗದೀಶ್, ಅನು, ರವಿ, ರಾಜು ಇನ್ನು 5 ಜನ ಭಾಗಿಯಾಗಿದ್ದಾರೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಇವರೆಲ್ಲರೂ ಕೂಡ ಅಪಹರಿಸಿದ್ರು. TV9ಗೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯಿಂದ ಕಿಡ್ನಾಪ್ ಆಗಿತ್ತು. CC ಕ್ಯಾಮ್ ಫುಟೇಜನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕೊನೆಯದಾಗಿ ಚಳ್ಳಕೆರೆ ಗೇಟ್ನ ಬಳಿ ಹೋಗ್ತಾ ಇರುವಂತಹ ರೇಣುಕಾಸ್ವಾಮಿ. ಸೊ ಅಲ್ಲಿಂದಲೇ ಈತನನ್ನು ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ಅಂಥೇಳಿ ನೋಡಿ. ಇದರಲ್ಲಿ ಜಗದೀಶ್, ರವಿ, ಅನು ಇವರೆಲ್ಲರೂ ಕೂಡ ಇದ್ದಾರೆ. ರಾಘವೇಂದ್ರ, ರಾಜು ಇವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಮಾಹಿತಿ. ಹಾಗಾಗಿ ಇವರನ್ನೆಲ್ಲರೂ ಕೂಡ ಕರ್ಕೊಂಡೋಗಿ ಈಗ ಅಲ್ಲಿ ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಇದರಲ್ಲಿ ಎಷ್ಟೋ ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ ಇನ್ನೂ ಕೂಡ. ಸೊ ಹಾಗಾಗಿ ಈಗ ರಾಘವೇಂದ್ರನನ್ನ ಕರ್ಕೊಂಡು ಹೊರಟಿದ್ದಾರೆ ಚಿತ್ರದುರ್ಗಕ್ಕೆ.